ನಮಸ್ತೆ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮಧು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋದಲ್ಲಿ ಜನರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಇರುವಂತಹ ಎಲ್ಲ ಪ್ರಶ್ನೆಗಳು ಕೂಡ ಬಹಳ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ ಮುಂದೆ ಬರುವಂತಹ PDO ಎಕ್ಸಾಮ್ನ ದೃಷ್ಟಿಯಿಂದ. ಸೊ ಯಾರು ಕೂಡ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಪೂರ್ತಿ ವಿಡಿಯೋನ ನೋಡಿ, ನಿಮಗೆ ಅನುಕೂಲ ಆಗುತ್ತೆ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಬೇಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಮೊದಲನೇ ಪ್ರಶ್ನೆ ಏನಿದೆ, ಭೀಷ್ಮ ಕ್ಯೂಬ್ಗಳ ಪ್ರಾಥಮಿಕ ಉದ್ದೇಶವೇನು? BHISHM ಭೀಷ್ಮ ಕ್ಯೂಬ್ಗಳ ಪ್ರಾಥಮಿಕ ಉದ್ದೇಶ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನಾನು ಆಯ್ಕೆಗಳನ್ನು ಓದೋದಕ್ಕೆ ಹೋಗೋದಿಲ್ಲ, ಆಯ್ಕೆಗಳಿಲ್ಲೇ ಕಾಣಿಸ್ತಾ ಇದೆ ಅಲ್ವಾ ಸ್ಕ್ರೀನ್ ಮೇಲೆ. ಸೊ ನೀವು ಆನ್ಸರ್ ಮಾಡ್ತಾ ಹೋಗಬೇಕಾಗುತ್ತೆ. ಏನಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ? ಭೀಷ್ಮ ಕ್ಯೂಬ್ಗಳ ಪ್ರಾಥಮಿಕ ಉದ್ದೇಶ ಏನಿರುತ್ತೆ? ಆಪ್ಷನ್ 2 ತ್ವರಿತ ತುರ್ತು ವೈದ್ಯಕೀಯ ನೆರವನ್ನು ಒದಗಿಸೋದು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಭೀಷ್ಮ ಕ್ಯೂಬ್ಗಳ ಪ್ರಾಥಮಿಕ ಉದ್ದೇಶ ತ್ವರಿತ ತುರ್ತು ವೈದ್ಯಕೀಯ ನೆರವು ಒದಗಿಸಲು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಎರಡನೇ ಪ್ರಶ್ನೆ, ಭೀಷ್ಮ ಉಪಕ್ರಮವು ಯಾವ ಯೋಜನೆಯ ಭಾಗವಾಗಿದೆ ಅಂತ ಕೇಳಿದ್ದಾರೆ. ಸೊ ಭೀಷ್ಮ ಉಪಕ್ರಮ ಯಾವ ಯೋಜನೆಯ ಭಾಗ ಆಗಿದೆ ಅಂತ ಹೇಳ್ಬಿಟ್ಟು 4 ಆಯ್ಕೆಗಳನ್ನು ನೀವು ನೋಡ್ತಾ ಇದ್ದೀರಿ. ಸೊ ಯಾವುದಾಗಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ? ಆಪ್ಷನ್ 1, 2, 3, 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಆರೋಗ್ಯ ಮೈತ್ರಿ ಯೋಜನೆಯ ಒಂದು ಭಾಗವಾಗಿರುವಂಥದ್ದು ಈ ಒಂದು ಭೀಷ್ಮ ಉಪಕ್ರಮ ಯೋಜನೆ. ಸೊ ಹಾಗಾಗಿ ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗಿರುವಂಥದ್ದು. ಮೂರನೇ ಪ್ರಶ್ನೆ, ಯಾವ ವಿಶಿಷ್ಟ ಅಂಶವು ತುರ್ತು ಸಂದರ್ಭಗಳಲ್ಲಿ ತ್ವರಿತವಾಗಿ ಹೊಂದಿಸಲು ಭೀಷ್ಮ ಕ್ಯೂಬ್ಗಳನ್ನು ಅನುಮತಿಸುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ಈ 4 ಆಯ್ಕೆಗಳಲ್ಲಿ ಯಾವುದಿರ್ಬೋದು ಹಾಗಾದ್ರೆ ಉತ್ತರ ಇದಕ್ಕೆ? ಪ್ರಶ್ನೆ ನೋಡಿ ಇನ್ನೊಂದ್ಸಲ, ಯಾವ ವಿಶಿಷ್ಟ ಅಂಶವು ತುರ್ತು ಸಂದರ್ಭಗಳಲ್ಲಿ ತ್ವರಿತವಾಗಿ ಹೊಂದಿಸಲು ಭೀಷ್ಮ ಕ್ಯೂಬ್ಗಳನ್ನು ಅನುಮತಿಸುತ್ತದೆ ಅಂತ ಅಂದ್ಬಿಟ್ಟು. ಸೊ ಏನಿದಕ್ಕೆ ಆನ್ಸರ್ ಹಾಗಾದ್ರೆ? ಆಪ್ಷನ್ 3 12 ನಿಮಿಷಗಳಲ್ಲಿ ಸೆಟಪ್ನೊಂದಿಗೆ ತ್ವರಿತ ನಿಯೋಜನೆ ಸಾಮರ್ಥ್ಯ ಅನ್ನೋದು ಸರಿಯಾದ ಉತ್ತರ ಆಗತ್ತೆ. 4ನೆಯ ಪ್ರಶ್ನೆ, ಭೀಷ್ಮ ವ್ಯವಸ್ಥೆಯಲ್ಲಿ ಎಷ್ಟು ಮಿನಿ ಕ್ಯೂಬ್ಗಳು ಒಂದು ಪ್ರಧಾನ ಕ್ಯೂಬ್ ಅನ್ನು ರೂಪಿಸಲು ಸಂಯೋಜಿಸುತ್ತದೆ ಅಂತ ಇದೆ. ಸೊ ಭೀಷ್ಮ ವ್ಯವಸ್ಥೆಯಲ್ಲಿ ಎಷ್ಟು ಮಿನಿ ಕ್ಯೂಬ್ಗಳು ಒಂದು ಪ್ರಧಾನ ಕ್ಯೂಬ್ ಅನ್ನು ರೂಪಿಸೋದಕ್ಕೆ ಸಂಯೋಜಿಸುತ್ತೆ ಅಂತ? ಆಪ್ಷನ್ 1, 2, 3, 4 ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಹಾಗಾದ್ರೆ? ಆಪ್ಷನ್ 2 36 ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 36 ಮಿನಿ ಕ್ಯೂಬ್ಗಳೇನಿದ್ದಾವೆ ಒಂದು ಪ್ರಧಾನ ಕ್ಯೂಬ್ ಅನ್ನ ರೂಪಿಸೋದಕ್ಕೆ ಸಂಯೋಜನೆ ಮಾಡುವಂಥದ್ದು. 5ನೇ ಪ್ರಶ್ನೆ ನೋಡಿ, ಕೆಳಗಿನ ಯಾವ ಇಲಾಖೆಗಳು ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದ್ದಾರೆ ಪ್ರಶ್ನೆ. ಸೊ ಕೆಳಗೆ ಕೊಟ್ಟಿರ್ತಕ್ಕಂತಹ ಯಾವ ಇಲಾಖೆ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕೆಲಸವನ್ನ ನಿರ್ವಹಿಸುತ್ತೆ ಅಂತ? ಆಂತರಿಕ ಭದ್ರತೆ ಇಲಾಖೆ, ರಾಜ್ಯಗಳ ಇಲಾಖೆ, ಗೃಹ ಇಲಾಖೆ, ಕಂದಾಯ ಇಲಾಖೆ ಅಂತ ಹೇಳಿ 4 ಆಯ್ಕೆಗಳನ್ನ ಕೊಟ್ಟು ನಿಮಗೆ ಕೋಡ್ಗಳನ್ನು ಸಹ ಕೊಟ್ಟಿದ್ದಾರೆ. ಸೊ ಕೆಳಗೆ ಕೊಟ್ಟಿರ್ತಕ್ಕಂತಹ ಕೋಡ್ಗಳನ್ನು ಬಳಸ್ಕೊಂಡು ನೀವೇನ್ ಮಾಡಬೇಕಾಗುತ್ತೆ? ಆನ್ಸರ್ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಕೋಡ್ ನೋಡಿ, ಇಲ್ಲಿ A1 ಮಾತ್ರ, B2 ಮಾತ್ರ, C1, 2, 3 ಮಾತ್ರ, ಹಾಗೇನೆ 1, 2, 3 ಮತ್ತು 4 ಆಪ್ಷನ್ D 1, 2 ಮತ್ತು 3 ಅಂತ ಕೊಟ್ಟಿದ್ದಾರೆ. ಸೊ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ? ಆಪ್ಷನ್ ಡಿ ಏನಿದೆ 1, 2 ಮತ್ತು 3 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ನೋಡಿ ಇಲ್ಲಿ 1, 2 ಮತ್ತು 3 ಆಂತರಿಕ ಭದ್ರತಾ ಇಲಾಖೆ, ರಾಜ್ಯಗಳ ಇಲಾಖೆ ಮತ್ತೆ ಗೃಹ ಇಲಾಖೆ ಏನಿದೆ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕೆಲಸ ನಿರ್ವಹಣೆ ಮಾಡುವಂತಹ ಇಲಾಖೆಗಳಾಗಿರುವಂಥದ್ದು. 6ನೇ ಒಂದು ಪ್ರಶ್ನೆ, ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯಗಳ ಇಲಾಖೆ ನಿರ್ವಹಿಸುವ ಕಾರ್ಯಗಳನ್ನು ಗುರುತಿಸಿ ಅಂತ ಇದೆ. ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ, ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯಗಳ ಇಲಾಖೆ ನಿರ್ವಹಿಸುವ ಕಾರ್ಯಗಳನ್ನು ಗುರುತಿಸಿ ಅಂತ ಹೇಳಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಮೊದಲನೇದು, ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಸಕಾರಾತ್ಮಕ ಕ್ರಮಗಳನ್ನು ತಗೊಳ್ಳೋದು. ಅಂತಾರಾಜ್ಯ ಸಂಬಂಧಗಳಲ್ಲಿ ಸೂಕ್ತ ಸಮನ್ವಯತೆಯನ್ನು ತರೋದು 2ನೇ ಆಯ್ಕೆ. 3ನೇದು, ಸ್ವಾತಂತ್ರ್ಯ ಹೋರಾಟಗಾರರ ಪಿಂಚಣಿಗೆ ಸಂಬಂಧಪಟ್ಟ ನಿರ್ಧಾರಗಳನ್ನು ತಗೊಳ್ಳೋದು. ಹಾಗೆ 4ನೇದು, ಪೊಲೀಸ್ ವ್ಯವಸ್ಥೆಯ ಸುಧಾರಣೆಗಳು. ಈ 4 ಆಯ್ಕೆಗಳಲ್ಲಿ ಯಾವ್ಯಾವುದು ಸರಿಯಾಗಿದೆ ಅನ್ನೋದನ್ನ ನಾವೇನ್ ಮಾಡಬೇಕಾಗತ್ತೆ? ಕೋಡ್ಗಳನ್ನ ಬಳಸ್ಕೊಂಡು ಆನ್ಸರ್ ಮಾಡಬೇಕಾಗತ್ತೆ. ಸೊ ABCD 4 ಕೋಡ್ಗಳಿದಾವೆ ನೋಡಿ, 4 ಕೋಡ್ಗಳಲ್ಲಿ ಯಾವುದು ಸರಿಯಾದ ಆನ್ಸರ್ ಆಗುತ್ತೆ ಹಾಗಾದ್ರೆ?
ಆಪ್ಷನ್ ಎ ಏನಿದೆ 1, 2, 3 ಮತ್ತು 4 ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಸೊ ಇಲ್ಲಿ ಏನು 4 ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ, ಈ 4 ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿರುವಂಥದ್ದು. ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 7ನೇ ಪ್ರಶ್ನೆ, ಕೇಂದ್ರ ಕ್ಯಾಬಿನೆಟ್ ಅನುಮೋದಿಸಿದ ಡಿಜಿಟಲ್ ಕೃಷಿ ಮಿಷನ್ನ ಪ್ರಾಥಮಿಕ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಪ್ರಶ್ನೆ ಇನ್ನೊಂದ್ಸಲ, ಕೇಂದ್ರ ಕ್ಯಾಬಿನೆಟ್ ಅನುಮೋದಿಸಿದ ಡಿಜಿಟಲ್ ಕೃಷಿ ಮಿಷನ್ನ ಪ್ರಾಥಮಿಕ ಉದ್ದೇಶ ಏನು ಅಂತ. ಮೊದಲನೇದು, ಜಾನುವಾರು ರೈತರ ಆದಾಯವನ್ನು ಹೆಚ್ಚಿಸುತ್ತೆ. ಡಿಜಿಟಲ್ ತಂತ್ರಜ್ಞಾನಗಳ ಮುಖಾಂತರ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ. 3ನೇದು, ತೋಟಗಾರಿಕಾ ಪದ್ಧತಿಗಳನ್ನ ಸುಧಾರಿಸೋದಕ್ಕೆ. ಹಾಗೆ 4ನೇದು, ಕೃಷಿ ಶಿಕ್ಷಣವನ್ನು ಬಲಪಡಿಸಲು ಅಂತ ಇದೆ. ಸೊ ಯಾವುದಾಗಾದ್ರೆ ಆನ್ಸರ್ ಇದಕ್ಕೆ ಆಪ್ಷನ್ 2, ಡಿಜಿಟಲ್ ತಂತ್ರಜ್ಞಾನಗಳ ಮೂಲಕ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. 8ನೇ ಒಂದು ಪ್ರಶ್ನೆ ನೋಡಿ, ಕೆಳಗಿನ ಯಾವ ಘಟಕಗಳು ಅಗ್ರಿಸ್ಟ್ಯಾಕ್ ಚೌಕಟ್ಟಿನ ಭಾಗ ಆಗಿಲ್ಲ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ 1, 2, 3, 4 ಆಯ್ಕೆಗಳಿದಾವೆ ನೋಡಿ. ರೈತರ ನೋಂದಣಿ, 2ನೇದು ಕ್ರಾಪ್ ಝೋನ್ ರಿಜಿಸ್ಟ್ರಿ, ಮಣ್ಣಿನ ಪ್ರೊಫೈಲ್ ಮ್ಯಾಪಿಂಗ್ 3ನೇದು, ಹಾಗೆ ಗ್ರಾಮ ಭೂನಕ್ಷೆಗಳ ನೋಂದಣಿ. ಸೊ ಯಾವುದು ಇದರಲ್ಲಿ ಅಗ್ರಿಸ್ಟ್ಯಾಕ್ ಚೌಕಟ್ಟಿನ ಭಾಗ ಆಗಿಲ್ಲ ಅಂತ ಹೇಳಿದ್ರೆ ಆಪ್ಷನ್ 3, ಮಣ್ಣಿನ ಪ್ರೊಫೈಲ್ ಮ್ಯಾಪಿಂಗ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. 9ನೇ ಪ್ರಶ್ನೆ ನೋಡಿ, ಇತ್ತೀಚೆಗೆ ಚೀನಾದ ಕಂಪನಿಗಳ ಪ್ರಭಾವವನ್ನು ಕಡಿತಗೊಳಿಸಲು ಭಾರತ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದೆ ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ಇಲ್ಲಿ ಭಾರತದಲ್ಲಿನ ಚೀನಾ ಸ್ಮಾರ್ಟ್ಫೋನ್ ತಯಾರಿಕಾ ಕಂಪನಿಗಳ ಮೇಲೆ ನಿಗಾ ಇಡ್ತಾ ಇರೋದು. ಹಾಗೆಯೇ ಬಿ ಸ್ಟೇಟ್ಮೆಂಟ್ ನೋಡಿ, ಚೀನಾದ BYD ಕಾರು ಉತ್ಪಾದನಾ ಘಟಕದ ಹೂಡಿಕೆಗೆ ಭಾರತ ಅನುಮತಿ ನೀಡದೇ ಇರೋದು. ಈ 2 ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅನ್ನೋದನ್ನು ನಾವು ಕೋಡ್ಗಳನ್ನು ಬಳಸ್ಕೊಂಡು ಹೇಳಬೇಕಾಗತ್ತೆ. ಆಪ್ಷನ್ ಎ ಹೇಳಿಕೆ ಎ ಮಾತ್ರ ಸರಿಯಾಗಿದೆ, ಆಪ್ಷನ್ ಬಿ ಹೇಳಿಕೆ ಬಿ ಮಾತ್ರ ಸರಿಯಾಗಿದೆ, ಆಪ್ಷನ್ ಸಿ 2 ಹೇಳಿಕೆಗಳು ಸರಿಯಾಗಿದೆ, ಆಪ್ಷನ್ ಡಿ 2 ಹೇಳಿಕೆಗಳು ತಪ್ಪಾಗಿದೆ. ಯಾವ್ದಿರ್ಬೋದು ಆನ್ಸರ್? ಹಾಗಾದ್ರೆ ಇದಕ್ಕೆ ಆಪ್ಷನ್ ಸಿ 2 ಹೇಳಿಕೆಗಳು ಸರಿಯಾಗಿದೆ ಅನ್ನೋದು ಕರೆಕ್ಟ್ ಆದ ಆನ್ಸರ್ ಆಗಿರುತ್ತೆ. ಸೊ ಇತ್ತೀಚೆಗೆ ಚೀನಾದ ಕಂಪನಿಗಳ ಪ್ರಭಾವವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಭಾರತ ಈ 2 ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇರೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ ನೋಡಿ, ಕೆಳಗೆ ಉಲ್ಲೇಖಿಸಿರುವ ಯಾವ ದಂಗೆಯನ್ನು ಕೋಮುವಾದ ಸಂಬಂಧಿತ ದಂಗೆ ಎಂದು ಪರಿಗಣಿಸಬಹುದು ಅಂತ ಇದೆ. ಮಾಪಿಲಾ ದಂಗೆ, ಸಂತಾಲ್ ದಂಗೆ, ಬಿಲ್ ದಂಗೆ, ರಾಮನಾಥಪುರ ದಂಗೆ ಅಂತ ಹೇಳಿ 4 ದಂಗೆಗಳು. ಸೊ ಯಾವ್ದಿರ್ಬೋದು ಆನ್ಸರ್? ಹಾಗಾದ್ರೆ ಇದಕ್ಕೆ ಆಪ್ಷನ್ ಎ ಮಾಪಿಲಾ ದಂಗೆ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 11ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಭೂಪ್ರದೇಶಗಳನ್ನು ಪ್ರಪ್ರಥಮವಾಗಿ ಬ್ರಿಟಿಷ್ ಸ್ವಾಮ್ಯಕ್ಕೆ ಒಳಪಟ್ಟ ಪ್ರದೇಶಗಳೆಂದು ಕರೆಯಲಾಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಬಿ, ಸಿ, ಡಿ ಅಂತ 4 ಆಪ್ಷನ್ಸ್ ಇದಾವೆ. ಈ 4 ಆಪ್ಷನ್ಸ್ಗಳಲ್ಲಿ ಯಾವ್ದಿರ್ಬೋದು ಆನ್ಸರ್? ಹಾಗಾದ್ರೆ ಇದಕ್ಕೆ ಆಪ್ಷನ್ ಬಿ ಏನಿದೆ, ಪಿಟ್ಸ್ ಇಂಡಿಯಾ ಕಾಯ್ದೆ 1784 ಅನ್ನೋದಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಬ್ರಿಟಿಷ್ ಸರ್ಕಾರವು ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸಲು ಆರಂಭಿಸಿತು? ಸೊ 4 ಆಯ್ಕೆಗಳನ್ನ ನೋಡಿ, ಮಿಂಟೋ ಮಾರ್ಲೆ ಕಾಯ್ದೆ, ರೆಗ್ಯುಲೇಟಿಂಗ್ ಕಾಯ್ದೆ, ಹಾಗೆಯೇ ಪಿಟ್ಸ್ ಇಂಡಿಯಾ ಕಾಯ್ದೆ 1853ರ ಭಾರತ ಸರ್ಕಾರದ ಶಾಸನ. ಯಾವ್ದಾಗಿರ್ಬೋದು ಆನ್ಸರ್? ಹಾಗಾದ್ರೆ ಇದಕ್ಕೆ ಆಪ್ಷನ್ ಬಿ ರೆಗ್ಯುಲೇಟಿಂಗ್ ಕಾಯ್ದೆ, ರೆಗ್ಯುಲೇಟಿಂಗ್ ಆಕ್ಟ್ 1773 ಅನ್ನೋದಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ಸರ್ಕಾರಿ ಸೇವೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಜಾರಿಗೆ ತಂದ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಸೊ ಚಾರ್ಟರ್ ಕಾಯ್ದೆ, ರೆಗ್ಯುಲೇಟಿಂಗ್ ಕಾಯ್ದೆ, ಮಿಂಟೋ ಮಾರ್ಲೆ ಶಾಸನ, 1935ರ ಭಾರತ ಸರ್ಕಾರದ ಕಾಯ್ದೆ. ಸೊ ಏನಿರ್ಬೋದು ಆನ್ಸರ್? ಹಾಗಾದ್ರೆ ಸರ್ಕಾರಿ ಸೇವೆಗಳಿಗೋಸ್ಕರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಜಾರಿಗೆ ತಂದಂತಹ ಒಂದು ಶಾಸನ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಚಾರ್ಟರ್ ಕಾಯ್ದೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 14ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆ ಮೂಲಕ ಭಾರತದಲ್ಲಿ ಚುನಾವಣಾ ಪದ್ಧತಿಯ ಆರಂಭಕ್ಕೆ ನಾಂದಿ ಹಾಡಲಾಯಿತು ಅಂತ ಹೇಳಿ ಪ್ರಶ್ನೆ ಇದೆ. ಭಾರತ ಸರ್ಕಾರ ಕಾಯ್ದೆ 1858, ಭಾರತದ ಕೌನ್ಸಿಲ್ ಕಾಯ್ದೆ 1861, ಭಾರತದ ಕೌನ್ಸಿಲ್ ಕಾಯ್ದೆ 1892, ಭಾರತದ ಕೌನ್ಸಿಲ್ ಕಾಯ್ದೆ 1909. ಸೊ ಯಾವ ಒಂದು ಕಾಯ್ದೆ ಮುಖಾಂತರ ಭಾರತದಲ್ಲಿ ಚುನಾವಣಾ ಪದ್ಧತಿಯ ಒಂದು ಆರಂಭಕ್ಕೆ ನಾಂದಿ ಹಾಡಲಾಯಿತು ಅಂತ ಹೇಳಿದ್ರೆ ಆಪ್ಷನ್ ಸಿ ಭಾರತದ ಕೌನ್ಸಿಲ್ ಕಾಯ್ದೆ 1892 ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಯನ್ನು ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ಹೇಳಿ ಕರೀತಾರೆ ಅಂತ. ಆಪ್ಷನ್ ಎ ಭಾರತದ ಕೌನ್ಸಿಲ್ ಕಾಯ್ದೆ 1892, ಆಪ್ಷನ್ ಬಿ ಭಾರತ ಸರ್ಕಾರ ಕಾಯ್ದೆ 1919, ಆಪ್ಷನ್ ಸಿ ಭಾರತದ ಸರ್ಕಾರ ಕಾಯ್ದೆ 1935, ಆಪ್ಷನ್ ಡಿ ಭಾರತದ ಕೌನ್ಸಿಲ್ ಕಾಯ್ದೆ 1909. ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಏನು? ಯಾವ ಒಂದು ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಅಥವಾ ಮಾರ್ಲೆ
ಪಾರ್ಲಿಮೆಂಟು ಸುಧಾರಣೆಗಳು ಅಂತ ಹೇಳಿ ಕರೀತಾರೆ. ಭಾರತದ ಕೌನ್ಸಿಲ್ ಕಾಯ್ದೆ 1909 ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಎಸ್, ಆಪ್ಷನ್ ಡಿ. ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ ನೋಡಿ ಇಲ್ಲಿ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅನ್ನೋದನ್ನ ಹೇಳಬೇಕಾಗತ್ತೆ. ಆಪ್ಷನ್ ಎ, ಭಾರತದ ಕೌನ್ಸಿಲ್ ಕಾಯ್ದೆ 1909 ಮಾರ್ಲೆ ಮಿಂಟೋ ಅಥವಾ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಹೇಳಿ ಕರೀತಾರೆ. ಆಪ್ಷನ್ ಬಿ, ಈ ಕಾಯ್ದೆ ಜಾರಿಗೆ ಬಂದ ಸಂದರ್ಭದಲ್ಲಿ ಲಾರ್ಡ್ ಮಾರ್ಲೆ ಭಾರತದ ಕಾರ್ಯದರ್ಶಿಯಾಗಿರ್ತಾರೆ, ಹಾಗೆ ಲಾರ್ಡ್ ಮಿಂಟೋ ಭಾರತದ ವೈಸ್ರಾಯ್ ಆಗಿದ್ರು. ಸೊ ಈ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿ ಅನ್ನೋದನ್ನ ನಾವಿಲ್ಲಿ ಹೇಳಬೇಕಾಗತ್ತೆ. ಆಪ್ಷನ್ ಎ, ಬಿ, ಸಿ, ಡಿ. ಹೇಳಿಕೆ ಎ ಸರಿಯಾಗಿದೆ, ಬಿ ತಪ್ಪಾಗಿದೆ. ಹೇಳಿಕೆ ಬಿ ಸರಿಯಾಗಿದೆ, ಎ ತಪ್ಪಾಗಿದೆ. ಎರಡು ಹೇಳಿಕೆಗಳು ತಪ್ಪು, ಎರಡು ಹೇಳಿಕೆಗಳು ಸರಿ. ಯಾವ್ದಾಗಾದ್ರೆ ಆನ್ಸರ್ ಇದಕ್ಕೆ? ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 4, ಎರಡು ಹೇಳಿಕೆಗಳು ಸರಿ ಅನ್ನೋದು ಕರೆಕ್ಟ್ ಆಗಿರುವಂತಹ ಉತ್ತರ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎರಡು ಹೇಳಿಕೆಗಳು ಸರಿಯಾಗಿರೋದ್ರಿಂದ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ನೋಡಿ. ನೆಕ್ಸ್ಟ್ 17ನೇ ಪ್ರಶ್ನೆ, ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೆಳಗಿನ ಯಾರು ನೇಮಕ ಮಾಡುತ್ತಾರೆ ಅಂತ ಇದೆ. ರಾಜ್ಯದ ಮುಖ್ಯಮಂತ್ರಿಗಳನ್ನ, ಕರ್ನಾಟಕ ರಾಜ್ಯದ ಅಥವಾ ಬೇರೆ ಬೇರೆ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳನ್ನ ಯಾರು ನೇಮಕ ಮಾಡ್ತಾರೆ ಅಂತ ಹೇಳಿ. ಪ್ರಧಾನಿ, ರಾಷ್ಟ್ರಪತಿ, ರಾಜ್ಯಪಾಲ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು. ಯಾವ್ದಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ? ಸೊ ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ, ರಾಜ್ಯಪಾಲ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅನ್ನೋದನ್ನ ಹೇಳಬೇಕಾಗತ್ತೆ. ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ರಾಜ್ಯ ಸರ್ಕಾರದ ಕಾರ್ಯಾಂಗೀಯ ಅಧಿಕಾರಗಳು ರಾಜ್ಯಪಾಲರ ಹೆಸರಿನಲ್ಲಿ ನಡೆಯುತ್ತದೆ, ಆದರೆ ನೈಜ ಕಾರ್ಯಾಂಗ ಮಾತ್ರ ಮುಖ್ಯಮಂತ್ರಿಗಳೇ ಆಗಿರುತ್ತಾರೆ ಅಂತ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೂರನೇದು ನೋಡಿ ಇಲ್ಲಿ, ರಾಜ್ಯ ಸರ್ಕಾರದ ಸಾಂವಿಧಾನಿಕ ಮುಖ್ಯಸ್ಥರು ರಾಜ್ಯಪಾಲರಾಗಿರ್ತಾರೆ, ಆದರೆ ನೈಜ ಮುಖ್ಯಸ್ಥರು ಮುಖ್ಯಮಂತ್ರಿಗಳೇ ಆಗಿರುತ್ತಾರೆ. ಸೊ ಇದರಲ್ಲಿ ಯಾವುದು ಸ್ಟೇಟ್ಮೆಂಟ್ ತಪ್ಪು ಅಂತ ಹೇಳಬೇಕಾಗುತ್ತೆ, ಯಾವುದು ಸರಿ ಅಂತ ಹೇಳ್ಬಿಟ್ಟು ಆಪ್ಷನ್ ಎ 1, 2, 3, 4 ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಅಂತ ಹೇಳಬೇಕಾಗುತ್ತೆ. ಸೊ ನೋಡಿ, ಹೇಳಿಕೆ ಎ, ಬಿ ಸರಿಯಾಗಿದೆ, ಆದರೆ ಸಿ, ಡಿ ತಪ್ಪಾಗಿದೆ. ಹೇಳಿಕೆ ಎ, ಬಿ, ಸಿ ಸರಿಯಾಗಿದೆ, ಆದರೆ ಡಿ ತಪ್ಪಾಗಿದೆ. ಎಲ್ಲ ಹೇಳಿಕೆಗಳು ತಪ್ಪು, ಎಲ್ಲ ಹೇಳಿಕೆಗಳು ಸರಿ. ಸೊ ಏನಿರ್ಬೋದು ಆನ್ಸರ್ ಇದಕ್ಕೆ? ಆಪ್ಷನ್ 4 ಎಲ್ಲ ಹೇಳಿಕೆಗಳು ಸರಿ ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿರೋದ್ರಿಂದ ಆಪ್ಷನ್ ಡಿ ಎಲ್ಲವೂ ಸರಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಪ್ರಪ್ರಥಮವಾಗಿ ಎಲ್ಲಿ ಸ್ಥಾಪಿತವಾಯಿತು? ಎಲ್ಲಿ ಮೊದಲನೇ ಬಾರಿಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪಿತ ಆಯಿತು ಅಂತ? ದೆಹಲಿ, ಕೋಲ್ಕತ್ತಾ, ಮದ್ರಾಸ್, ಉತ್ತರಾಖಂಡ್. ಎಲ್ಲಿ ಇರ್ಬೋದು? ಎಲ್ಲಿ ಸ್ಥಾಪನೆ ಆಯಿತು ಹಾಗಾದ್ರೆ ಭಾರತದ ಸರ್ವೋಚ್ಚ ನ್ಯಾಯಾಲಯ? ಸೊ ಆನ್ಸರ್ ಇದಕ್ಕೆ ಆಪ್ಷನ್ ಬಿ, ಕೋಲ್ಕತ್ತಾ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಕೋಲ್ಕತ್ತಾದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಪ್ರಪ್ರಥಮವಾಗಿ ಸ್ಥಾಪನೆ ಆಗಿರುವಂಥದ್ದು. ಎಸ್, ಆಪ್ಷನ್ ಬಿ. ನೆಕ್ಸ್ಟು 20ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರಾಗಿದ್ರು ಅಂತ ಕೇಳಿದ್ದಾರೆ. ವಾರನ್ ಹೇಸ್ಟಿಂಗ್, ಲಾರ್ಡ್ ಮೆಕಾಲೆ, ರಾಬರ್ಟ್ ಕ್ಲೈವ್, ಲಾರ್ಡ್ ವಿಲಿಯಂ ಬೆಂಟಿಕ್. ಯಾರು ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕ ಆಗಿದ್ರು ಅಂತ ಹೇಳಿದ್ರೆ ಆಪ್ಷನ್ ಎ, ವಾರನ್ ಹೇಸ್ಟಿಂಗ್ಸ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 20 ಪ್ರಮುಖ ಪ್ರಶ್ನೋತ್ತರಗಳನ್ನು ನೀವು ತಿಳ್ಕೊಂಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.